ಪತ್ನಿ ನೋಡಿದ್ರೆ ಆ ಥರ ಹೇಳಿಕೆ ಕೊಟ್ಟರು. ಈಗ ಮತ್ತೊಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಸಿ.ಟಿ. ರವಿ ಎನ್ಕೌಂಟರ್ಗೆ ನಡೆದಿತ್ತ ಸ್ಕೆಚ್ ಅನ್ನುವಂಥ ಪ್ರಶ್ನೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಮಾಧ್ಯಮದವರು ಇಲ್ದಿದ್ರೆ ಸಿ.ಟಿ. ರವಿ ಎನ್ಕೌಂಟರ್ ಮಾಡ್ತಿದ್ರ? ಸಿ.ಟಿ. ರವಿನ ಮಾಧ್ಯಮದವರು ಇದ್ದಿದ್ದಕ್ಕೆ ಬಚಾವಾಗಿದೆ. ಹಾಗಾದ್ರೆ ಫೇಕ್ ಎನ್ಕೌಂಟರ್ಗೆ ಪೊಲೀಸ್ ಪ್ಲಾನ್ ಮಾಡಿದ್ರು. ಸಿ.ಟಿ. ರವಿ ಅವರನ್ನ ಮುಗಿಸುವ ಯೋಜನೆ ಇತ್ತು ಅಂತ ನನಗನ್ಸುತ್ತೆ. ಆದರೆ ಪೊಲೀಸ್ನವರಿಗೆ ಸರಿಯಾದ ಅವಕಾಶ ಸಿಕ್ಕಿಲ್ಲ ಅಂತೇಳಿ ಪೊಲೀಸರ ವಿರುದ್ಧವೇ ಸಚಿವ ಜೋಶಿ ಗಂಭೀರ ಆರೋಪ ಮಾಡಿದ್ದಾರೆ. ಅವಕಾಶ ಸಿಕ್ಕರೆ ಸಿ.ಟಿ. ರವಿ ಅವರನ್ನ ಮುಗಿಸ್ಬೇಕು ಅಂತ ಇತ್ತು ಕಾಣ್ತದೆ ಅವ್ರಿಗೆ. ಆದರೆ ಸರಿಯಾದ ಅವಕಾಶ ಸಿಕ್ಕಿಲ್ಲ. ಮತ್ತು ನಮ್ಮ ಇನ್ನೊಬ್ಬರು MLC ಕೇಶವ ಪ್ರಸಾದ್ ಅವರು ಸತತವಾಗಿ ಹಿಂದಿದ್ದರು. ಮತ್ತು ಕೆಲವು ಮಾಧ್ಯಮದವರು ಅದರಿಂದನೇ ನಮಗೆ ಲೈವ್ ಲೊಕೇಶನ್ ಸಿಗ್ತಾಯಿತ್ತು. ಆ್ಯಕ್ಚುಲಿ ಮಾಧ್ಯಮದವ್ರಿಗೆ ಧನ್ಯವಾದ ಹೇಳ್ಬೇಕಂತ. ರಾತ್ರಿ ಒಳಗೆ ಬೆಳಗಾವಿ ಮಾಧ್ಯಮದವರು ಬೆನ್ನು ಹತ್ತಿ ಮೊಬೈಲ್ದಲ್ಲಿ ಶೂಟಿಂಗ್ ತಕ್ಕೊಂಡು ಅದನ್ನು ಸದಾ ಕಂಪ್ಲೀಟ್ ಡಿಟೇಲ್ ಲೊಕೇಶನ್ ಹಾಕ್ತಾಯಿದ್ರು. ಇಲ್ಲಾಂದರೆ ಬಹುಶಃ ಸಿ.ಟಿ. ರವಿನ ಫೇಕ್ ಎನ್ಕೌಂಟರ್ ಮಾಡುವಂಥ ವಿಚಾರ ಅಲ್ಲಿನ ಪೊಲೀಸ್ ತಂಡಕ್ಕಿತ್ತು ಅಂತ ನನಗೆ ಅನ್ನಿಸ್ತಾ ಇದೆ. ರಾಜಕೀಯ ಕೈವಾಡ ಇದ್ದೇ ಅದು. ಅದ್ರ ಯಾರಂತನೂ ತನಿಖೆಯಿಂದ ಹೊರಗೆ ಬರ್ತದೆ. ನಾವು ತನಿಖೆ ಕೋರ್ಟಿಗೆ ಹೋಗ್ತೀವಿ. ಬರೀ ಅದು ಒಂದೇ ಕಾರಣ ಅಲ್ಲ, ಅದು ಒಂದೇ ಕಾರಣ ಅಂತ ನಾ ಹೇಳಲ್ಲ. ಈ ರೀತಿ ಒಬ್ಬರನ್ನ ಮಾಡಿಬಿಟ್ರೆ BJP ಯಾವುದೇ ಆಕ್ಟಿವ್. ಸಚಿವೆ ಹೆಬ್ಬಾಳ್ಕರ್ ವಿರುದ್ಧ ರವಿ ಅವಾಚ್ಯ ಪದ ಬಳಕೆ ಕೇಸ್ ಘಟನೆ ಆಗಿದೆ. ಮತ್ತೆ ಮುಂದುವರಿಸುವುದರಲ್ಲಿ ಅರ್ಥ ಇಲ್ಲ. ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಆಗೋಗಿದೆ. ದೇಶದಲ್ಲಿ ಇಂಥ ಘಟನೆಗಳೇನು ಹೊಸದಲ್ಲ. ಸಂಸತ್ತಲ್ಲೂ ಕೂಡ ಈ ರೀತಿ ಆಗಿದೆ. ಕ್ಷಮೆ ಕೇಳಿದ ಬಳಿಕ ಎಲ್ಲವೂ ಮುಗಿದು ಹೋಗಿದೆ, ನೀವು ಕೂಡ ಮುಗಿಸ್ಬಿಡಿ ಅಂಥೇಳಿ ಜಾರಕಿಹೊಳಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಹೌದ್ರಿ, ಅಂದಿರ್ಬೋದು. ಈಗ ಅವ್ರು ಇಲ್ಲ ಅಂತ ಅದ್ರ ಹಿಂದಕ್ಕೆ ಪಡಿತೀವಿ ಅಂದಾಗ ಮುಗಿತು. ಇಂಥ ಭಾಳಷ್ಟು ಘಟನೆಗಳನ್ನು ನಾವು ನೋಡಿದ್ದೀವಲ್ಲ. ಒಂದೊಂದು ದಿವಸ 2 ಸದನ ಬಂದಾಗಿದೆ. ನಂತರ ಬಂದು ಸಭಾಧ್ಯಕ್ಷ ಮುಂದೆ ಸಂಧಾನ ಆಗಿ ಮುಗಿದನ್ನ 100 ಘಟನೆಗಳನ್ನ ನೋಡಿದ್ದೀವಿ. ಇದನ್ನು ಮುಂದುವರಿಸೋದು ಎರಡು ಪಾರ್ಟಿಯವ್ರಿಗೆ ಅವಶ್ಯಕತೆ ಇಲ್ಲ, ಬಿಟ್ಟುಕೊಡ್ಬೇಕಂತ ನಮ್ಮ. ಹೌದ್ರಿ, ಅಂದಿರ್ಬೋದು. ಈಗ ಅವ್ರು ಇಲ್ಲ ಅಂತ ಅದ್ರ ಹಿಂದಕ್ಕೆ ಪಡಿತೀವಿ. ಒಂದೊಂದು ದಿವಸ 2 ಸದನ ಬಂದಾಗಿದೆ. ನಂತರ ಬಂದು ಸಭಾಧ್ಯಕ್ಷ ಮುಂದೆ ಸಂಧಾನ ಆಗಿ ಮುಗಿದನ್ನ 100 ಘಟನೆಗಳನ್ನ ನೋಡಿದ್ದೀವಿ. ಇದನ್ನು ಮುಂದುವರಿಸೋದು ಎರಡು ಪಾರ್ಟಿಯವ್ರಿಗೆ ಅವಶ್ಯಕತೆ ಇಲ್ಲ, ಬಿಟ್ಟುಕೊಡ್ಬೇಕಂತ ನಮ್ಮ. ಹೌದ್ರಿ, ಅಂದಿರ್ಬೋದು. ಈಗ ಅವ್ರು ಇಲ್ಲ ಅಂತ ಅದ್ರ ಹಿಂದಕ್ಕೆ ಪಡಿತೀವಿ ಅಂದಾಗ ಮುಗಿತು. ಇಂಥ ಭಾಳಷ್ಟು ಘಟನೆಗಳನ್ನು ನಾವು ನೋಡಿದ್ದೀವಲ್ಲ. ಒಂದೊಂದು ದಿವಸ 2 ಸದನ ಬಂದಾಗಿದೆ. ನಂತರ ಬಂದು ಸಭಾಧ್ಯಕ್ಷ ಮುಂದೆ ಸಂಧಾನ ಆಗಿ ಮುಗಿದನ್ನ 100 ಘಟನೆಗಳನ್ನ ನೋಡಿದ್ದೀವಿ. ಇದನ್ನು ಮುಂದುವರಿಸೋದು ಎರಡು ಪಾರ್ಟಿಯವ್ರಿಗೆ ಅವಶ್ಯಕತೆ ಇಲ್ಲ, ಬಿಟ್ಟುಕೊಡ್ಬೇಕಂತ ನಮ್ಮ. ಹೌದ್ರಿ, ಅಂದಿರ್ಬೋದು. ಈಗ ಅವ್ರು ಇಲ್ಲ ಅಂತ ಅದ್ರ ಹಿಂದಕ್ಕೆ ಪಡಿತೀವಿ ಅಂದಾಗ ಮುಗಿತು. ಇಂಥ ಭಾಳಷ್ಟು ಘಟನೆಗಳನ್ನು ನಾವು ನೋಡಿದ್ದೀವಲ್ಲ. ಒಂದೊಂದು ದಿವಸ 2 ಸದನ ಬಂದಾಗಿದೆ. ನಂತರ ಬಂದು ಸಭಾಧ್ಯಕ್ಷ ಮುಂದೆ ಸಂಧಾನ ಆಗಿ ಮುಗಿದನ್ನ 100 ಘಟನೆಗಳನ್ನ ನೋಡಿದ್ದೀವಿ. ಇದನ್ನು ಮುಂದುವರಿಸೋದು ಎರಡು ಪಾರ್ಟಿಯವ್ರಿಗೆ ಅವಶ್ಯಕತೆ ಇಲ್ಲ, ಬಿಟ್ಟುಕೊಡ್ಬೇಕಂತ ನಮ್ಮ. ಹೌದ್ರಿ, ಅಂದಿರ್ಬೋದು. ಈಗ ಅವ್ರು ಇಲ್ಲ ಅಂತ ಅದ್ರ ಹಿಂದಕ್ಕೆ ಪಡಿತೀವಿ ಅಂದಾಗ ಪತ್ನಿ ನೋಡಿದ್ರೆ ಆ ಥರ ಹೇಳಿಕೆ ಕೊಟ್ಟರು. ಈಗ ಮತ್ತೊಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಸಿ.ಟಿ. ರವಿ ಎನ್ಕೌಂಟರ್ಗೆ ನಡೆದಿತ್ತ ಸ್ಕೆಚ್ ಅನ್ನುವಂಥ ಪ್ರಶ್ನೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಮಾಧ್ಯಮದವರು ಇಲ್ದಿದ್ರೆ ಸಿ.ಟಿ. ರವಿ ಎನ್ಕೌಂಟರ್ ಮಾಡ್ತಿದ್ರ? ಸಿ.ಟಿ. ರವಿನ ಮಾಧ್ಯಮದವರು ಇದ್ದಿದ್ದಕ್ಕೆ ಬಚಾವಾಗಿದೆ. ಹಾಗಾದ್ರೆ ಫೇಕ್ ಎನ್ಕೌಂಟರ್ಗೆ ಪೊಲೀಸ್ ಪ್ಲಾನ್ ಮಾಡಿದ್ರು. ಸಿ.ಟಿ. ರವಿ ಅವರನ್ನ ಮುಗಿಸುವ ಯೋಜನೆ ಇತ್ತು ಅಂತ ನನಗನ್ಸುತ್ತೆ. ಆದರೆ ಪೊಲೀಸ್ನವರಿಗೆ ಸರಿಯಾದ ಅವಕಾಶ ಸಿಕ್ಕಿಲ್ಲ ಅಂತೇಳಿ ಪೊಲೀಸರ ವಿರುದ್ಧವೇ ಸಚಿವ ಜೋಶಿ ಗಂಭೀರ ಆರೋಪ ಮಾಡಿದ್ದಾರೆ. ಅವಕಾಶ ಸಿಕ್ಕರೆ ಸಿ.ಟಿ. ರವಿ ಅವರನ್ನ ಮುಗಿಸ್ಬೇಕು ಅಂತ ಇತ್ತು ಕಾಣ್ತದೆ ಅವ್ರಿಗೆ. ಆದರೆ ಸರಿಯಾದ ಅವಕಾಶ ಸಿಕ್ಕಿಲ್ಲ. ಮತ್ತು ನಮ್ಮ ಇನ್ನೊಬ್ಬರು MLC ಕೇಶವ ಪ್ರಸಾದ್ ಅವರು ಸತತವಾಗಿ ಹಿಂದಿದ್ದರು. ಮತ್ತು ಕೆಲವು ಮಾಧ್ಯಮದವರು ಅದರಿಂದನೇ ನಮಗೆ ಲೈವ್ ಲೊಕೇಶನ್ ಸಿಗ್ತಾಯಿತ್ತು. ಆ್ಯಕ್ಚುಲಿ ಮಾಧ್ಯಮದವ್ರಿಗೆ ಧನ್ಯವಾದ ಹೇಳ್ಬೇಕಂತ. ರಾತ್ರಿ ಒಳಗೆ ಬೆಳಗಾವಿ ಮಾಧ್ಯಮದವರು ಬೆನ್ನು ಹತ್ತಿ ಮೊಬೈಲ್ದಲ್ಲಿ ಶೂಟಿಂಗ್ ತಕ್ಕೊಂಡು ಅದನ್ನು ಸದಾ ಕಂಪ್ಲೀಟ್ ಡಿಟೇಲ್ ಲೊಕೇಶನ್ ಹಾಕ್ತಾಯಿದ್ರು. ಇಲ್ಲಾಂದರೆ ಬಹುಶಃ ಸಿ.ಟಿ. ರವಿನ ಫೇಕ್ ಎನ್ಕೌಂಟರ್ ಮಾಡುವಂಥ ವಿಚಾರ ಅಲ್ಲಿನ
ಪೊಲೀಸ್ ತಂಡಕ್ಕಿತ್ತು ಅಂತ ನನಗೆ ಅನ್ನಿಸ್ತಾ ಇದೆ. ರಾಜಕೀಯ ಕೈವಾಡ ಇದ್ದೇ ಅದ ಅದ್ರವು ಯಾರಂತನೂ ತನಿಖೆಯಿಂದ ಹೊರಗೆ ಬರ್ತದೆ. ನಾವು ತನಿಖೆ ಕೋರ್ಟಿಗೆ ಹೋಗ್ತೀವಿ. ಬರೀ ಅದು ಒಂದೇ ಕಾರಣ ಅಲ್ಲ, ಅದು ಒಂದೇ ಕಾರಣ ಅಂತ ನಾ ಹೇಳಲ್ಲ. ಈ ರೀತಿ ಒಬ್ಬರನ್ನ ಮಾಡಿಬಿಟ್ರೆ BJP ಯಾವುದೇ ಆಕ್ಟಿವ್. ಸಚಿವೆ ಹೆಬ್ಬಾಳ್ಕರ್ ವಿರುದ್ಧ ರವಿ ಅವಾಚ್ಯ ಪದ ಬಳಕೆ ಕೇಸ್ ಘಟನೆ ಆಗಿದೆ, ಮತ್ತೆ ಮುಂದುವರಿಸುವುದರಲ್ಲಿ ಅರ್ಥ ಇಲ್ಲ. ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಆಗೋಗಿದೆ. ದೇಶದಲ್ಲಿ ಇಂಥ ಘಟನೆಗಳೇನು ಹೊಸದಲ್ಲ, ಸಂಸತ್ನಲ್ಲೂ ಕೂಡ ಈ ರೀತಿ ಆಗಿದೆ. ಕ್ಷಮೆ ಕೇಳಿದ ಬಳಿಕ ಎಲ್ಲವೂ ಮುಗಿದು ಹೋಗಿದೆ, ನೀವು ಕೂಡ ಮುಗಿಸ್ಬಿಡಿ ಅಂಥೇಳಿ ಜಾರಕಿಹೊಳಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಹೌದ್ರಿ ಅಂದಿರ್ಬೋದು. ಈಗ ಅವ್ರು ಇಲ್ಲ ಅಂತ ಅದ್ರ ಹಿಂದಕ್ಕೆ ಪಡಿತೀವಿ ಅಂದಾಗ ಮುಗಿತು ಇಂಥ ಭಾಳಷ್ಟು ಘಟನೆಗಳನ್ನ ನಾವು ನೋಡಿದ್ದೀವಲ್ಲ. ಒಂದೊಂದು ದಿವಸ ಎರಡೆರಡು ಸದನ ಬಂದಾಗಿದೆ, ನಂತರ ಬಂದು ಸಭಾಧ್ಯಕ್ಷ ಮುಂದೆ ಸಂಧಾನ ಆಗಿ ಮುಗಿದದ್ದನ್ನು ನೂರಾರು ಘಟನೆಗಳನ್ನ ನೋಡಿದ್ದೀವಿ. ಇದನ್ನು ಮುಂದುವರಿಸೋದು ಎರಡು ಪಾರ್ಟಿಯವ್ರಿಗೆ ಅವಶ್ಯಕತೆ ಇಲ್ಲ, ಬಿಟ್ಟುಕೊಡ್ಬೇಕಂತ ನಮ್ಮ. ಹೌದ್ರಿ ಅಂದಿರ್ಬೋದು. ಈಗ ಅವ್ರು ಇಲ್ಲ ಅಂತ ಅದ್ರ ಹಿಂದಕ್ಕೆ ಪಡಿತೀವಿ. ಒಂದೊಂದು ದಿವಸ ಎರಡೆರಡು ಸದನ ಬಂದಾಗಿದೆ, ನಂತರ ಬಂದು ಸಭಾಧ್ಯಕ್ಷ ಮುಂದೆ ಸಂಧಾನ ಆಗಿ ಮುಗಿದದ್ದನ್ನು ನೂರಾರು ಘಟನೆಗಳನ್ನ ನೋಡಿದ್ದೀವಿ. ಇದನ್ನು ಮುಂದುವರಿಸೋದು ಎರಡು ಪಾರ್ಟಿಯವ್ರಿಗೆ ಅವಶ್ಯಕತೆ ಇಲ್ಲ, ಬಿಟ್ಟುಕೊಡ್ಬೇಕಂತ ನಮ್ಮ. ಹೌದ್ರಿ ಅಂದಿರ್ಬೋದು. ಈಗ ಅವ್ರು ಇಲ್ಲ ಅಂತ ಅದ್ರ ಹಿಂದಕ್ಕೆ ಪಡಿತೀವಿ ಅಂದಾಗ ಮುಗಿತು ಇಂಥ ಭಾಳಷ್ಟು ಘಟನೆಗಳನ್ನ ನಾವು ನೋಡಿದ್ದೀವಲ್ಲ. ಒಂದೊಂದು ದಿವಸ ಎರಡೆರಡು ಸದನ ಬಂದಾಗಿದೆ, ನಂತರ ಬಂದು ಸಭಾಧ್ಯಕ್ಷ ಮುಂದೆ ಸಂಧಾನ ಆಗಿ ಮುಗಿದದ್ದನ್ನು ನೂರಾರು ಘಟನೆಗಳನ್ನ ನೋಡಿದ್ದೀವಿ. ಇದನ್ನು ಮುಂದುವರಿಸೋದು ಎರಡು ಪಾರ್ಟಿಯವ್ರಿಗೆ ಅವಶ್ಯಕತೆ ಇಲ್ಲ, ಬಿಟ್ಟುಕೊಡ್ಬೇಕಂತ ನಮ್ಮ. ಹೌದ್ರಿ ಅಂದಿರ್ಬೋದು. ಈಗ ಅವ್ರು ಇಲ್ಲ ಅಂತ ಅದ್ರ ಹಿಂದಕ್ಕೆ ಪಡಿತೀವಿ ಅಂದಾಗ ಮುಗಿತು ಇಂಥ ಭಾಳಷ್ಟು ಘಟನೆಗಳನ್ನ ನಾವು ನೋಡಿದ್ದೀವಲ್ಲ. ಒಂದೊಂದು ದಿವಸ ಎರಡೆರಡು ಸದನ ಬಂದಾಗಿದೆ, ನಂತರ ಬಂದು ಸಭಾಧ್ಯಕ್ಷ ಮುಂದೆ ಸಂಧಾನ ಆಗಿ ಮುಗಿದದ್ದನ್ನು ನೂರಾರು ಘಟನೆಗಳನ್ನ ನೋಡಿದ್ದೀವಿ. ಇದನ್ನು ಮುಂದುವರಿಸೋದು ಎರಡು ಪಾರ್ಟಿಯವ್ರಿಗೆ ಅವಶ್ಯಕತೆ ಇಲ್ಲ, ಬಿಟ್ಟುಕೊಡ್ಬೇಕಂತ ನಮ್ಮ. ಹೌದ್ರಿ ಅಂದಿರ್ಬೋದು. ಈಗ ಅವ್ರು ಇಲ್ಲ ಅಂತ ಅದ್ರ ಹಿಂದಕ್ಕೆ ಪಡಿತೀವಿ ಅಂದಾಗ ಪತ್ನಿ ನೋಡಿದ್ರೆ ಆ ಥರ ಹೇಳಿಕೆ ಕೊಟ್ಟರು. ಈಗ ಮತ್ತೊಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. CT ರವಿ ಎನ್ಕೌಂಟರ್ಗೆ ನಡೆದಿತ್ತ ಸ್ಕೆಚ್ ಅನ್ನುವಂಥ ಪ್ರಶ್ನೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಮಾಧ್ಯಮದವರು ಇಲ್ದಿದ್ರೆ CT ರವಿ ಎನ್ಕೌಂಟರ್ ಮಾಡ್ತಿದ್ರ? CT ರವಿನ ಮಾಧ್ಯಮದವರು ಇದ್ದಿದ್ದಕ್ಕೆ ಬಚಾವಾಗಿದ್ದ? ಹಾಗಾದ್ರೆ ಫೇಕ್ ಎನ್ಕೌಂಟರ್ಗೆ ಪೊಲೀಸ್ ಪ್ಲಾನ್ ಮಾಡಿದ್ರು. CT ರವಿ ಅವರನ್ನ ಮುಗಿಸುವ ಯೋಜನೆ ಇತ್ತು ಅಂತ ನನಗೆ ಅನಿಸುತ್ತೆ. ಆದರೆ ಪೊಲೀಸ್ನವರಿಗೆ ಸರಿಯಾದ ಅವಕಾಶ ಸಿಕ್ಕಿಲ್ಲ ಅಂತೇಳಿ ಪೊಲೀಸರ ವಿರುದ್ಧವೇ ಸಚಿವ ಜೋಶಿ ಗಂಭೀರ ಆರೋಪ ಮಾಡಿದ್ದಾರೆ. ಅವಕಾಶ ಸಿಕ್ಕರೆ CT ರವಿ ಅವ್ರನ್ನ ಮುಗಿಸ್ಬೇಕು ಅಂತ ಇತ್ತು ಕಾಣ್ತದೆ ಅವ್ರಿಗೆ. ಆದರೆ ಸರಿಯಾದ ಅವಕಾಶ ಸಿಕ್ಕಿಲ್ಲ. ಮತ್ತು ನಮ್ಮ ಇನ್ನೊಬ್ಬರು MLC ಕೇಶವ ಪ್ರಸಾದ್ ಅವರು ಸತತವಾಗಿ ಹಿಂದಿದ್ದರು, ಮತ್ತು ಕೆಲವು ಮಾಧ್ಯಮದವರು. ಅದರಿಂದನೇ ನಮಗೆ ಲೈವ್ ಲೊಕೇಶನ್ ಸಿಗ್ತಾಯಿತ್ತು. ಆ್ಯಕ್ಚುಲಿ ಮಾಧ್ಯಮದವ್ರಿಗೆ ಧನ್ಯವಾದ ಹೇಳ್ಬೇಕಂತ ರಾತ್ರಿ ಒಳಗೆ ಬೆಳಗಾವಿ ಮಾಧ್ಯಮದವರು ಬೆನ್ನು ಹತ್ತಿ ಮೊಬೈಲ್ದಲ್ಲಿ ಶೂಟಿಂಗ್ ತಕ್ಕೊಂಡು ಅದನ್ನು ಸದಾ ಕಂಪ್ಲೀಟ್ ಡಿಟೇಲ್ ಲೊಕೇಶನ್ ಹಾಕ್ತಾಯಿದ್ರು. ಇಲ್ಲಾಂದರೆ ಬಹುಶಃ CT ರವಿನ ಫೇಕ್ ಎನ್ಕೌಂಟರ್ ಮಾಡುವಂಥ ವಿಚಾರ ಅಲ್ಲಿನ ಪೊಲೀಸ್ ತಂಡಕ್ಕಿತ್ತು ಅಂತ ನನಗೆ ಅನ್ನಿಸ್ತಾ ಇದೆ. ರಾಜಕೀಯ ಕೈವಾಡ ಇದ್ದೇ ಅದ ಅದ್ರವು ಯಾರಂತನೂ ತನಿಖೆಯಿಂದ ಹೊರಗೆ ಬರ್ತದೆ. ನಾವು ತನಿಖೆ ಕೋರ್ಟಿಗೆ ಹೋಗ್ತೀವಿ. ಬರೀ ಅದು ಒಂದೇ ಕಾರಣ ಅಲ್ಲ, ಅದು ಒಂದೇ ಕಾರಣ ಅಂತ ನಾ ಹೇಳಲ್ಲ. ಈ ರೀತಿ ಒಬ್ಬರನ್ನ ಮಾಡಿಬಿಟ್ರೆ BJP ಯಾವುದೇ ಆಕ್ಟಿವ್. ಸಚಿವೆ ಹೆಬ್ಬಾಳ್ಕರ್ ವಿರುದ್ಧ ರವಿ ಅವಾಚ್ಯ ಪದ ಬಳಕೆ ಕೇಸ್ ಘಟನೆ ಆಗಿದೆ, ಮತ್ತೆ ಮುಂದುವರಿಸುವುದರಲ್ಲಿ ಅರ್ಥ ಇಲ್ಲ. ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಆಗೋಗಿದೆ. ದೇಶದಲ್ಲಿ ಇಂಥ ಘಟನೆಗಳೇನು ಹೊಸದಲ್ಲ, ಸಂಸತ್ನಲ್ಲೂ ಕೂಡ ಈ ರೀತಿ ಆಗಿದೆ. ಕ್ಷಮೆ ಕೇಳಿದ ಬಳಿಕ ಎಲ್ಲವೂ ಮುಗಿದು ಹೋಗಿದೆ, ನೀವು ಕೂಡ ಮುಗಿಸ್ಬಿಡಿ ಅಂಥೇಳಿ ಜಾರಕಿಹೊಳಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಹೌದ್ರಿ ಅಂದಿರ್ಬೋದು. ಈಗ ಅವ್ರು ಇಲ್ಲ ಅಂತ ಅದ್ರ ಹಿಂದಕ್ಕೆ ಪಡಿತೀವಿ ಅಂದಾಗ ಮುಗಿತು ಇಂಥ ಭಾಳಷ್ಟು ಘಟನೆಗಳನ್ನ ನಾವು ನೋಡಿದ್ದೀವಲ್ಲ. ಒಂದೊಂದು ದಿವಸ ಎರಡೆರಡು ಸದನ ಬಂದಾಗಿದೆ, ನಂತರ ಬಂದು ಸಭಾಧ್ಯಕ್ಷ ಮುಂದೆ ಸಂಧಾನ ಆಗಿ ಮುಗಿದದ್ದನ್ನು ನೂರಾರು ಘಟನೆಗಳನ್ನ ನೋಡಿದ್ದೀವಿ. ಇದನ್ನು ಮುಂದುವರಿಸೋದು ಎರಡು ಪಾರ್ಟಿಯವ್ರಿಗೆ ಅವಶ್ಯಕತೆ ಇಲ್ಲ, ಬಿಟ್ಟುಕೊಡ್ಬೇಕಂತ ನಮ್ಮ.
ಹೌದ್ರಿ ಅಂದಿರ್ಬೋದು. ಈಗ ಅವ್ರು ಇಲ್ಲ ಅಂತ ಅದ್ರ ಹಿಂದಕ್ಕೆ ಪಡಿತೀವಿ. ಒಂದೊಂದು ದಿವಸ ಎರಡೆರಡು ಸದನ ಬಂದಾಗಿದೆ. ನಂತರ ಬಂದು ಸಭಾಧ್ಯಕ್ಷ ಮುಂದೆ ಸಂಧಾನ ಆಗಿ ಮುಗಿದದ್ದನ್ನು 100 ಗಂಟೆಗಳನ್ನ ನೋಡಿದ್ದೀವಿ. ಇದನ್ನು ಮುಂದುವರಿಸೋದು ಎರಡು ಪಾರ್ಟಿಯವ್ರಿಗೆ ಅವಶ್ಯಕತೆ ಇಲ್ಲ, ಬಿಟ್ಟುಕೊಡ್ಬೇಕಂತ ನಮ್ಮ. ಹೌದ್ರಿ ಅಂದಿರ್ಬೋದು. ಈಗ ಅವ್ರು ಇಲ್ಲ ಅಂತ ಅದ್ರ ಹಿಂದಕ್ಕೆ ಪಡಿತೀವಿ ಅಂದಾಗ ಮುಗಿತು ಇಂಥ ಭಾಳಷ್ಟು ಘಟನೆಗಳನ್ನು ನಾವು ನೋಡಿದ್ದೀವಲ್ಲ. ಒಂದೊಂದು ದಿವಸ ಎರಡೆರಡು ಸದನ ಬಂದಾಗಿದೆ. ನಂತರ ಬಂದು ಸಭಾಧ್ಯಕ್ಷ ಮುಂದೆ ಸಂಧಾನ ಆಗಿ ಮುಗಿದದ್ದನ್ನು 100 ಗಂಟೆಗಳನ್ನ ನೋಡಿದ್ದೀವಿ. ಇದನ್ನು ಮುಂದುವರಿಸೋದು ಎರಡು ಪಾರ್ಟಿಯವ್ರಿಗೆ ಅವಶ್ಯಕತೆ ಇಲ್ಲ, ಬಿಟ್ಟುಕೊಡ್ಬೇಕಂತ ನಮ್ಮ. ಹೌದ್ರಿ ಅಂದಿರ್ಬೋದು. ಈಗ ಅವ್ರು ಇಲ್ಲ ಅಂತ ಅದ್ರ ಹಿಂದಕ್ಕೆ ಪಡಿತೀವಿ ಅಂದಾಗ ಮುಗಿತು ಇಂಥ ಭಾಳಷ್ಟು ಘಟನೆಗಳನ್ನು ನಾವು ನೋಡಿದ್ದೀವಲ್ಲ. ಒಂದೊಂದು ದಿವಸ ಎರಡೆರಡು ಸದನ ಬಂದಾಗಿದೆ. ನಂತರ ಬಂದು ಸಭಾಧ್ಯಕ್ಷ ಮುಂದೆ ಸಂಧಾನ ಆಗಿ ಮುಗಿದದ್ದನ್ನು 100 ಗಂಟೆಗಳನ್ನ ನೋಡಿದ್ದೀವಿ. ಇದನ್ನು ಮುಂದುವರಿಸೋದು ಎರಡು ಪಾರ್ಟಿಯವ್ರಿಗೆ ಅವಶ್ಯಕತೆ ಇಲ್ಲ, ಬಿಟ್ಟುಕೊಡ್ಬೇಕಂತ ನಮ್ಮ. ಹೌದ್ರಿ ಅಂದಿರ್ಬೋದು. ಈಗ ಅವ್ರು ಇಲ್ಲ ಅಂತ ಅದ್ರ ಹಿಂದಕ್ಕೆ ಪಡಿತೀವಿ ಅಂದಾಗ